ಇದು ನನ್ನ ಮಿನಿ ಸ್ಟುಡಿಯೋ ಸೆಟಪ್. ನಿಮಗೆ ನೋಡುವಾಗ ಏನು ಅರ್ಥ ಆಗಿರಲಿಕ್ಕಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದು ಬ್ಲ್ಯಾಕ್ ಸ್ಕ್ರೀನ್. ಇದನ್ನು ಈ ಥರ ಕೆಳಗಡೆ ಹಾಕ್ತೀನಿ. ಸ್ವಲ್ಪ ಸ್ಯಾಂಪಲ್ ಮಾತ್ರ ತೋರಿಸ್ತೀನಿ, ನಿಮಗೆ ಫುಲ್ ಹಾಕಲ್ಲ. ಸೊ ಕೆಳಗಡೆ ಹಾಕಿದ ಮೇಲೆ ಈ ಮ್ಯಾಗ್ನೆಟ್ ಏನಿದೆ ಅದನ್ನು ಈ ಥರ ಟೈಟ್ ಮಾಡಿ ಅಂಟಿಸ್ತೀನಿ ಇಲ್ಲೊಂದು. ಸೊ ಸ್ಕ್ರೀನ್ ಇಲ್ಲಿ ತನಕ ಬರುತ್ತೆ. ಸೊ ಇಲ್ಲೊಂದು ಮ್ಯಾಗ್ನೆಟ್ ಇದೆ ನೋಡಿ, ಇಲ್ಲಿ ತನಕ ಬರ್ತದೆ. ಸೊ ಇಲ್ಲಿ ತನಕ ಸ್ಕ್ರೀನ್ ಹಾಕಿ ಆ ಕಡೆ ಸ್ವಲ್ಪ ಎಳೆದು ಮ್ಯಾಗ್ನೆಟಾಗಿ ಟೈಟ್ ಮಾಡ್ತೀನಿ. ಸೇಮ್ ಥಿಂಗ್ ಇಲ್ಲಿ ಕೂಡ, ಈ ಕಡೆ ಕೂಡ ಮ್ಯಾಗ್ನೆಟ್ ಕಾಣಿಸ್ತಾ ಇದೆಯಾ ಕೆಳಗಡೆವರೆಗಿದೆ. ಸೊ ಅಲ್ಲಿ ಆ ಕಡೆಗೆ ಸ್ವಲ್ಪ ಎಳೆದು ಮ್ಯಾಗ್ನೆಟ್ ಹಾಕ್ತೀನಿ. ಸೊ ಸ್ಕ್ರೀನ್ ಇಲ್ಲಿ ಟೈಟಾಗಿ ಈ ಥರ ಎಳ್ದಾಗ ಇಲ್ಲಿ ಟೈಟಾಗಿ ನಿಲ್ಲುತ್ತೆ, ಆ ರಿಂಕಲ್ಸ್ ಎಲ್ಲ ಬರಲ್ಲ. ಮತ್ತು ಇಲ್ಲಿ ಏನಂದರೆ, ಓಹೋ ಇಲ್ಲೊಂದು ರೆಡ್ ಪೀಸ್ ಕಾಣ್ತಾ ಇದೆಯಾ, ಇದು ಪರ್ಫ್ಯೂಮ್, ಇದು ಬಾಕ್ಸ್ ಆ್ಯಕ್ಚುಲಿ. ಇಲ್ಲಿ ಯಾಕೆ ಇಟ್ಟಿದ್ದೇನೆಂದರೆ, ಸ್ಕ್ರೀನ್ ಇಲ್ಲಿ ಹಾಕಿದ್ರೆ ಇದು ಗೋಡೆಗೆ ಟಚ್ ಆಗ್ತಿಲ್ಲ ಈ ಕಬೋರ್ಡು. ಸೊ ಟೈಟಾಗಿ ಇಲ್ಲಿ ನಿಲ್ತಾ ಇಲ್ಲ. ನಾವೀಗ ಕೆಳಗಡೆ ಹಾಕುವಾಗ ಇಲ್ಲಿಂದ ಬಿಟ್ಟು ಕೆಳಗಡೆ ಬೀಳ್ತದೆ. ಅದಕ್ಕೆ ಎಂತ ಮಾಡಿದ್ದೇನೆಂದರೆ, ಈ ಗ್ಯಾಪ್ ಇರೋ ಕಾರಣ ಅದಾಗೆ ಇಷ್ಟಿಲ್ಲಿ ಗ್ಯಾಪ್ ಬರ್ತಿರೋದು. ಸೊ ಇಲ್ಲಿ ನಮಗೆ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಒಂದು ಪರ್ಫ್ಯೂಮ್ ಇದು ಬಾಕ್ಸ್ ಫೋಲ್ಡ್ ಮಾಡಿಟ್ಟಿದ್ದೇನೆ. ಸೊ ಇವಾಗ ಎಷ್ಟೆಲ್ಲರೂ ಬರಲ್ಲ, ಅಲ್ಲೇ ಟೈಟಾಗಿರ್ತದೆ. ಸೊ ಅಲ್ಲೊಂದು ಇಟ್ಟಿದ್ದಾನೆ. ಸೊ ಇಷ್ಟೇ. ಸೊ ಈ ಪ್ಲೇಸಲ್ಲಿ ಕ್ಯಾಮರಾ ಇಟ್ಟು ವಿಡಿಯೋ ಮಾಡಿದರೆ ಬ್ಲ್ಯಾಕ್ ಸ್ಕ್ರೀನ್ ರೆಡಿ. ಇದು ನನ್ನ ಮಿನಿ ಸ್ಟುಡಿಯೋ, ನಂದು ವಿತ್ ಕಬೋರ್ಡ್. ಸೊ ಇಲ್ಲಿ ಆಲ್ಮೋಸ್ಟು ನಾನು ಟ್ರೈಪಾಡ್ ಇರ್ತಾನೆ ಈ ಪ್ಲೇಸಲ್ಲಿ, ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ವೀಡಿಯೋ ಶೂಟ್ ಆಗುತ್ತೆ. ಸೊ ಇದು ನನ್ನ ಮಿನಿ ಸ್ಟುಡಿಯೋ ಟೂರ್. ಇಷ್ಟೇ ಸಿಂಪಲ್. ಮತ್ತು ಲೈಟ್ ಏನಿಲ್ಲ, ಈ ಕರ್ಟನನ್ನು ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಓವರ್ ಕಾಂಟ್ರಾಸ್ಟ್ ಬರ್ತದೆ. ಸೊ ಈ ವಿಂಡೋ ಓಪನ್ ಇರ್ತದೆ. ಇಷ್ಟೇ ಸಣ್ಣ ಸೆಟಪ್ಪಲ್ಲಿ ಸ್ಟುಡಿಯೋ ನಮ್ಮದು.